ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಒಂದು ವಿಶೇಷವಾದಂಥ ಕಥೆಯನ್ನು ಹೇಳ್ತೀನಿ. ಹಾಗಾದರೆ ಆ ಕಥೆ ಯಾವುದು, ಆ ಕಥೆಯಿಂದ ನಮ್ಮ ಬದುಕಿಗೆ ಸಿಗೋವಂಥ ಸಂದೇಶಗಳು ಏನು ಅನ್ನೋದನ್ನು ಇಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇರೋವಂಥವ್ರೆಲ್ಲರೂ ಎಲ್ಲಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋರು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಆ ಕತೆ ಯಾವುದಪ್ಪ ಅಂತಂದರೆ, ಹೀಗೆ ಎರಡು ರಾಜ್ಯಗಳಿರುತ್ತೆ. ಆ ಎರಡು ರಾಜ್ಯಗಳ ಮಧ್ಯೆ ಯಾವುದೋ ಒಂದು ವಿಷಯಕ್ಕೆ, ಯಾವುದೋ ಒಂದು ವಿಚಾರಕ್ಕೆ ಯುದ್ಧ ಅನ್ನೋದು ಶುರುವಾಗುತ್ತೆ. ಆ ಯುದ್ಧ ಶುರುವಾಗೋದಕ್ಕಿಂತ ಮುಂಚೆ ಆ ರಾಜ್ಯದ ರಾಜರುಗಳು ಒಂದಷ್ಟು ಜನ ಸೇವಕರನ್ನ ನೇಮಕ ಮಾಡ್ಕೋತಾರೆ. ಯಾಕೆ ಅಂದರೆ ಯುದ್ಧದಲ್ಲಿ ಸೈನಿಕರಿಗೆ ಗಾಯಗಳಾದಾಗ ಆ ಗಾಯಗಳಿಗೆ ಔಷಧಿಯನ್ನು ಹಚ್ಚಿ ಪಟ್ಟಿಯನ್ನು ಕಟ್ಟೋದಕ್ಕೆ ಅಂತೇಳಿ ಒಂದಷ್ಟು ಜನ ಸೇವಕರನ್ನ ನೇಮಕ ಮಾಡ್ಕೋತಾರೆ. ಹೀಗೆ ನಡೆಯುತ್ತೆ. ಆ ನಂತರ ಒಂದಷ್ಟು ದಿನಗಳಲ್ಲಿ ಯುದ್ಧ ಅನ್ನೋದು ಶುರುವಾಗುತ್ತೆ. ಆ ಯುದ್ಧ ಹೇಗಿರುತ್ತಪ್ಪ ಅಂದರೆ ತುಂಬ ಭಯಂಕರವಾಗಿರುತ್ತೆ. ಈಗ ಯುದ್ಧ ನಡೀತಾ ಇರುತ್ತೆ, ಅಲ್ಲಿ ಸೈನಿಕರು ಗಾಯಗಳನ್ನ ಮಾಡ್ಕೋತಾರೆ. ಎಷ್ಟೋ ಜನಕ್ಕೆ ತುಂಬ ಪೆಟ್ಟುಗಳು ಸಹ ಬೀಳುತ್ತೆ. ಆಗ ಈ ಸೇವಕರು ಇರ್ತಾರಲ್ಲ, ಅವರು ಆ ಸೈನಿಕರ ಗಾಯಗಳಿಗೆ ಔಷಧಿಯನ್ನು ಹಚ್ಚಿ ಪಟ್ಟಿಯನ್ನು ಕಟ್ಟುವಂಥ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆ ಸೇವಕರಲ್ಲಿ ಸೇತುಪತಿ ಅನ್ನೋ ಒಬ್ಬ ಸೇವಕ ಏನ್ ಮಾಡ್ತಿರ್ತಾನೆ, ತನ್ನ ರಾಜ್ಯದ ಸೈನಿಕರಿಗೂ ಸೇವೆ ಮಾಡೋದ್ರ ಜೊತೆಗೆ ಶತ್ರು ರಾಜ್ಯದ ಸೈನಿಕರಿಗೂ ಕೂಡ ಸೇವೆಯನ್ನ ಮಾಡ್ತಾ ಇರ್ತಾನೆ. ಅಂದ್ರೆ ಆ ಶತ್ರು ರಾಜ್ಯದ ಸೈನಿಕರಿಗೂ ಗಾಯ ಆದಾಗ ಕೂಡ ಅವರಿಗೂ ಔಷಧಿಯನ್ನ ಹಾಕಿ ಪಟ್ಟಿಯನ್ನು ಕಟ್ಟುವಂಥ ಕೆಲಸವನ್ನ ಆ ಸೇತುಪತಿ ಅನ್ನೋ ಸೇವಕ ಮಾಡ್ತಾ ಇರ್ತಾನೆ. ಇದನ್ನೆಲ್ಲ ಗಮನಿಸಿದಂಥ ಒಂದಷ್ಟು ಸೈನಿಕರು ಏನು ಮಾಡ್ತಾರೆ, ಅರಮನೆಗೆ ಹೋಗಿ ಅಲ್ಲಿ ರಾಜನಿಗೆ ದೂರನ್ನ ಕೊಡ್ತಾರೆ. ಸೇತುಪತಿ ಅನ್ನೋ ಸೇವಕ ಈ ರೀತಿ ಮಾಡ್ತಾ ಇದ್ದಾನೆ ಅಂತೇಳಿ ಅವನ ವಿರುದ್ಧ ದೂರನ್ನ ಕೊಡ್ತಾರೆ. ಆಗ ರಾಜ ಆ ಸೇತುಪತಿಯನ್ನ ಅರಮನೆಗೆ ಕರೆಸ್ಕೊಂಡು ಗದ್ರುಕೋತಾನೆ. ನೀನು ಇಷ್ಟು ದೊಡ್ಡ ತಪ್ಪನ್ನ ಮಾಡಿದ್ಯಲ್ಲ, ಈ ತಪ್ಪಿಗೆ ನಾನು ಶಿಕ್ಷೆಯನ್ನು ಕೊಡದೇ ಇರೋದಕ್ಕೆ ಸಾಧ್ಯನಾ? ನೀನು ಮಾಡಿರೋಂಥ ಈ ತಪ್ಪಿಗೆ ಯಾವ ಶಿಕ್ಷೆಯನ್ನು ಕೊಡಬೇಕು ಅಂತ ನೀನೇ ಹೇಳು ಅಂತೇಳಿ ಆ ರಾಜ ಸೇತುಪತಿಗೆ ಗದ್ರುಕೋತಾನೆ. ಆಗ ಸೇತುಪತಿ ವಿನಯದಿಂದ ಒಂದು ಮಾತನ್ನ ಹೇಳ್ತಾನೆ, ಸ್ವಾಮಿ, ನಾನು ನನ್ನ ಕರ್ತವ್ಯ ಏನಿದೆಯೋ ಅದನ್ನು ಮಾತ್ರ ನಾನು ಮಾಡಿದ್ದೀನಿ. ಏನು ಔಷಧಿಯನ್ನು ಹಾಕೋದು, ಪಟ್ಟಿಯನ್ನು ಕಟ್ಟೋದು ನನ್ನ ಕೆಲಸ, ಅದು ನನ್ನ ಸೇವೆ, ಅದು ನಾನು ಮಾಡ್ತಾ ಇದ್ದೀನಿ. ನಾವು ಸೇವೆಯನ್ನು ಮಾಡಬೇಕಾದ್ರೆ ಇವರು ನಮ್ಮವರ ಅಥವಾ ಬೇರೆಯವರ ಅಂತ ತಿಳ್ಕೊಂಡು ಸೇವೆ ಮಾಡೋಕೆ ಹೋದ್ರೆ ಅದು ಸೇವೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ, ಅದು ಸ್ವಾರ್ಥ ಆಗುತ್ತೆ. ನಾವು ನಿಸ್ವಾರ್ಥದಿಂದ ಮಾಡಿದಾಗ ಮಾತ್ರ ಅದು ಸೇವೆ ಅನ್ನಿಸ್ಕೊಳ್ಳುತ್ತೆ. ಅದಕ್ಕೆ ನಾನು ಅದನ್ನು ನನ್ನ ಕೆಲಸ ಅನ್ನೋದಕ್ಕಿಂತ ನನ್ನ ಕರ್ತವ್ಯ ಅಂತ ಅಂದ್ಕೊಂಡು ಮಾಡಿದ್ದೀನಿ. ನಾನು ಮಾಡಿರೋಂಥ ಕೆಲಸದಲ್ಲಿ ಏನಾದ್ರು ತಪ್ಪಿದ್ರೆ ನೀವು ಯಾವುದೇ ಶಿಕ್ಷೆಯನ್ನು ಕೊಟ್ಟರು ನಾನು ಅದನ್ನು ಅನುಭವಿಸೋದಕ್ಕೆ ಸಿದ್ಧವಾಗಿದ್ದೀನಿ ಅಂತೇಳಿ ಆ ಸೇವಕ ಹೇಳ್ತಾನೆ. ಆ ಸೇವಕನ ಮಾತನ್ನ ಕೇಳಿ ಆ ರಾಜನ ಮನಸ್ಸು ಕೂಡ ಕರಗುತ್ತೆ, ಎಲ್ಲ ಒಂದ್ ಕಡೆ ಬೇಜಾರು ಕೂಡ ಆಗುತ್ತೆ. ನಾನು ರಾಜ ಇದ್ದೀನಿ, ಪ್ರಪಂಚದ ಆಗು ಹೋಗುಗಳನ್ನು ತಿಳ್ಕೊಂಡಿದ್ದೀನಿ, ಎಲ್ಲವನ್ನು ನೋಡಿ ಬಂದಿದ್ದೀನಿ. ಆದರೂ ಕೂಡ ನನ್ನಲ್ಲಿ ಇಷ್ಟು ಒಂದು ಸಣ್ಣ ಬುದ್ಧಿ ಅಥವಾ ಈ ಬುದ್ಧಿವಂತಿಕೆ ಅನ್ನೋದೇ ನನ್ನಲ್ಲಿ ಇಲ್ವಲ್ಲ. ಸಾಮಾನ್ಯ ಸೇವಕನಾಗಿರೋಂಥ ಈ ಸೇವಕನಲ್ಲಿ ಇಷ್ಟು ಒಳ್ಳೆ ಗುಣ ಇದೆ, ಆದರೆ ನನ್ನಲ್ಲಿ ಆ ಗುಣ ಅನ್ನೋದು ಇಲ್ವಲ್ಲ ಅಂತೇಳಿ ರಾಜ ಒಂದ್ ಕಡೆ ನೊಂದ್ಕೋತಾನೆ. ಜೊತೆಗೆ ಅವನ ಒಳ್ಳೆತನವನ್ನು ಕೂಡ ಗೌರವಿಸೋದ್ರ ಮೂಲಕ ಆ ಸೇತುಪತಿಗಿನ ಒಪ್ಕೊಂಡು ಆತನ ಹೊಗಳ್ತಾನೆ. ಮತ್ತೆ ಆತನಿಗೆ ಅವನು ಮಾಡಿರೋಂಥ ಕೆಲಸಕ್ಕೆ ಒಂದಷ್ಟು ಉಡುಗೊರೆಗಳನ್ನು ಕೊಡೋದ್ರ ಮೂಲಕ ಆತನ ಸನ್ಮಾನವನ್ನು ಕೂಡ ಈ ರಾಜ ಮಾಡ್ತಾನೆ. ನೋಡಿ, ಈ ಕಥೆಯಿಂದ ನಮ್ಗೇನು ತಿಳಿಯುತ್ತೆ ಅಂದರೆ, ನಾವು ಯಾವುದೇ ಒಂದು ಕೆಲಸವನ್ನ ಮಾಡಲಿ ಅದನ್ನ ನಿಸ್ವಾರ್ಥದಿಂದ ಮಾಡಬೇಕು. ನಿಸ್ವಾರ್ಥದಿಂದ ಮಾಡಿದಾಗ ಮಾತ್ರ ಆ ಕೆಲಸದಲ್ಲಿ ಸಕ್ಸಸ್ ಅನ್ನ ಕಾಣೋದಕ್ಕಾಗುತ್ತೆ. ಯಾವುದನ್ನೇ ಆಗಲಿ ಅದು ಒಂದು ಕೆಲಸ ಅಥವಾ ಒಂದು ಜವಾಬ್ದಾರಿ ಅಂತ ಮಾಡೋದಕ್ಕಿಂತ ಅದು ನನ್ನ ಕರ್ತವ್ಯ ಅಂದ್ಕೊಂಡು ಮಾಡಿದ್ರೆ ಆ ಕೆಲಸದಲ್ಲಿ ನಾವು ಸಕ್ಸಸ್ ಅನ್ನು ಕಾಣೋದಕ್ಕೆ ಸಾಧ್ಯ ಅಂತೇಳಿ
ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೀಗೆ ನನ್ನ ಎಲ್ಲ ವಿಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.